ಕೊಡಗು ಜಿಲ್ಲೆಗೆ ಮುಖ್ಯ ಅತಿಥಿಯಾಗಿ ಕೂತಾಂಡಹಳ್ಳಿ ಶ್ರೀಹರಿ ಅಯ್ಯಂಗೇರಿ ಗ್ರಾಪಂ ವ್ಯಾಪ್ತಿಯ 9ನೇ ಆವೃತ್ತಿಯ ಕ್ರಿಕೆಟ್ ಪಂದ್ಯಾವಳಿಗೆ ಶ್ರೀಹರಿ ಚೀಫ್ ಗೆಸ್ಟ್. ಹೌದು, ಎನ್ಎಸ್ಯುಐ ಮುಳಬಾಗಿಲು ತಾಲೂಕು ಅಧ್ಯಕ್ಷ ಕೂತಾಂಡಹಳ್ಳಿ ಶ್ರೀಹರಿ ಅವರು ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಅಯ್ಯಂಗೇರಿ ಗ್ರಾಮ ಪಂಚಾಯಿತಿಯಲ್ಲಿ 9ನೇ ಆವೃತ್ತಿಯ ಕ್ರಿಕೆಟ್ ಪಂದ್ಯಾವಳಿಗಳು ನಡೆಯುತ್ತಿದ್ದು, ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಎಲ್ಲರಿಗೂ ಶುಭ ಹಾರೈಸಿದರು. ತಾಲೂಕು ಅಧ್ಯಕ್ಷರಾಗಿರುವಂತಹ ಶ್ರೀ ಫೆಡರೇಷನ್ ಅಧ್ಯಕ್ಷರು ಮುಳಬಾಗಿಲು ಅವರು ಕೂಡ ಈ ಒಂದು ಆಟಕ್ಕೆ ನಮ್ಮ ದಾನಿಯರಾಗಿರ್ತಾರೆ. ಇವರಂತ ದಾನಿಯರಿಂದಲೇ ನಮ್ಮ ಈ ಒಂದು ಲೀಗ್ ಮ್ಯಾಚ್ ಕೂಡ ಮುಂದುವರಿಸಲು ಸಾಧ್ಯವಾಗಿರ್ತಾರೆ. ಇಲ್ಲಿ ನಮಗೆ ದಾನ ಮಾಡಿದಂತಹ ಎಲ್ಲ ದಾನಿಯರಿಗೂ ನಾವು ಕಲಾ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ನಿಮಗೆಲ್ಲರಿಗೂ ಆಧಾರದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಅವರು ಒಂದೆರಡು ಮಾತಾಡಬೇಕು ಹೇಳಿ ನಮ್ಮ ಅಯ್ಯಂಗೇರಿ ಕಲಾಂ ಆರ್ಟ್ಸ್ ಸ್ಪೋರ್ಟ್ಸ್ ಕ್ಲಬ್ ಪರವಾಗಿ ನಮಗೆ ಒಂದು ವಿನಂತಿಸಿಕೊಳ್ತೇವೆ. ಮೊದಲಿಗೆ ಎಲ್ಲ ನನ್ನ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ಅಯ್ಯಂಗಾರಿ ಗ್ರಾಮ ಪಂಚಾಯಿತಿಯ ಎಲ್ಲ ಕ್ರೀಡಾ ಅಭಿಮಾನಿಗಳಿಗೂ ಹಿರಿಯರಿಗೂ ಕಿರಿಯರಿಗೂ ನನ್ನ ನಮಸ್ಕಾರಗಳು. ಏನಿವತ್ತೊಂದು ಅಯ್ಯಂಗಾರಿ ಗ್ರಾಮ ಪಂಚಾಯಿತಿ ಮಟ್ಟದ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ನಮ್ಮ ಆತ್ಮೀಯ ಗೆಳೆಯ ರಶೀದ್ ಭಾಯ್ ಅವರು ಹಾಗೂ ಊರಿನ ಗ್ರಾಮ ಪಂಚಾಯಿತಿ ಸದಸ್ಯರು, ಯುವಕರು, ಅಬ್ದುಲ್ ಕಲಾಂ ಸ್ಪೋರ್ಟ್ಸ್ ಯೂತ್ ಕ್ಲಬ್ ವತಿಯಿಂದ ಇಲ್ಲಿ ನಡೆಸ್ತಾ ಇದ್ದಾರೆ. ನಾವು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿಂದ ನಮ್ಮನ್ನ ಒಬ್ಬ ಅತಿಥಿಯಾಗಿ ನಮ್ಮ ರಶೀದ್ ಭಾಯ್ ಅವರು ಕರೆಸಿದ್ದಾರೆ. ನಮ್ಗೆ ಖುಷಿ ಏನಂದ್ರೆ ನಮ್ಗೆ ಕೊಡಗು ಅಂದ್ರೆ ತುಂಬಾ ಇಷ್ಟ, ಇಲ್ಲಿ ಜನನೂ ಇಷ್ಟ, ಅವರು ಮಾತು ಆಗ್ಲಿ ಎಲ್ಲನೂ ಅವರು ಪ್ರೀತಿಯಿಂದ ಜಾಸ್ತಿ ಪ್ರೀತಿ ತೋರಿಸ್ತಾರೆ. ಈ ಕೊಡಗು ಜನ ನನ್ಗೆ ಕರ್ನಾಟಕದಲ್ಲಿ ಇಷ್ಟವಾದ ಸ್ಥಳ ಅಂದ್ರೆ ಮಡಿಕೇರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಕಾವೇರಿ ನದಿಯ ಪಕ್ಕದಲ್ಲಿ ಒಂದು ವಿಸ್ಮಯವಾದ ಪ್ರಕೃತಿಯ ಮಧ್ಯದಲ್ಲಿ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡಿರುವಂತಹ ಎಲ್ಲ ನನ್ನ ಕಿರಿಯರಿಗೂ ಹಿರಿಯರಿಗೂ ನಮಸ್ಕರಿಸುತ್ತಾ ನಾವು ಇನ್ನು ಮುಂದೆ ನಡೆಯುವಂತಹ ಯಾವುದೇ ಒಂದು ಪ್ರೀಮಿಯರ್ ಲೀಗ್ಗೆ ನನ್ನ ಸಹಕಾರ ಖಂಡಿತ ಇರುತ್ತೆ. ನಾನು ಒಬ್ಬ ಸ್ಪೋರ್ಟ್ಸ್ ಮ್ಯಾನ್, ಯೂನಿವರ್ಸಿಟಿ ಕ್ಯಾಪ್ಟನ್ ಆಗಿದ್ದೆ ಕ್ರಿಕೆಟ್ ಅಲ್ಲಿ, KSL ಲಾ ಯೂನಿವರ್ಸಿಟಿಯಲ್ಲಿ ಕ್ಯಾಪ್ಟನ್ ಆಗಿದ್ದೆ. ಇವಾಗ ನಮ್ಮ ಆತ್ಮೀಯ ಸ್ನೇಹಿತ ರಶೀದ್ ಭಾಯ್ ಅವ್ರಿಗೆ ನನ್ನ ಕಡೆಯಿಂದ ಕೃತಜ್ಞತೆಗಳನ್ನು ತಿಳಿಸುತ್ತಾ ಏನಿವತ್ತೊಂದು ನನ್ನನ್ನು ಕರೆಸಿ ಈ ಒಂದು ಜಿಲ್ಲೆಗೆ 4 ಮಾತುಗಳನ್ನು ಆಡಲು ಅವಕಾಶ ಕೊಟ್ಟಂತಹ ಎಲ್ರಿಗೂ ನಮಸ್ಕರಿಸುತ್ತಾ ಎಲ್ಲ ಕ್ರೀಡಾ ಅಭಿಮಾನಿಗಳಿಗೂ ಶುಭವಾಗಲಿ. ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಕೊಡಗು ಜಿಲ್ಲೆಯವರು ಪ್ರತಿನಿಧಿಸಲಿ ಅಂತ ಆಶಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಕೊಡವ ಸಮಾಜ.